ಮೆದುಳಿನ ಆರೋಗ್ಯಕ್ಕೆ ಈ ಒಂದು ಸೊಪ್ಪು ಸಾಕು. ಒಂದೆಲಗ ಸೊಪ್ಪಿನಿಂದ 2 ಅದ್ಭುತವಾದಂತಹ ರುಚಿಕರವಾದಂತಹ 2 ರೆಸಿಪಿಗಳು. ಒಂದೆಲಗ ಸೊಪ್ಪನ್ನು ಈ ರೀತಿಯಾಗಿ ಮಾಡಿದರೆ ಮಕ್ಕಳು ಕೂಡ ತುಂಬ ರುಚಿಯಾಗಿ ತಿಂತಾರೆ. ಈ ಆರೋಗ್ಯಕರ ಚಟ್ನಿ ಮತ್ತು ಕಡಿಯ ರೆಸಿಪಿಯನ್ನು ನೋಡಿ ನೀವೇ ಮತ್ತೆ ಮತ್ತೆ ಮಾಡ್ತೀರಾ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಮ್ಮ ಅಮ್ಮನ ಕಿಚನ್ಗೆ ಸ್ವಾಗತ. ಇಲ್ಲಿ ನಾನು ತೋರಿಸ್ತಾ ಇರೋದು ಅಮ್ಮನ ರೆಸಿಪಿ. 2 ಅದ್ಭುತವಾದ ಬ್ರಾಹ್ಮಿ ಎಲೆ ಅಥವಾ ಒಂದೆಲಗ ಏನಂತ ಹೇಳ್ತೀವಿ, ಆ ಸೊಪ್ಪಿನಿಂದ ಮಾಡುವಂತಹ ಒಂದು ಚಟ್ನಿಯ ರೆಸಿಪಿ. ಅದ್ರ ಜೊತೆ ಒಂದು ಕಡಿ ಅಥವಾ ಸಾರು ಅಂತ ಕೂಡ ಹೇಳ್ಬೋದು. ಆ ಸಾರಿನ ರೆಸಿಪಿಯನ್ನು ನೋಡಿಕೊಂಡು ಬರಲಿಕ್ಕಿದ್ದೇವೆ. ಈ ಅದ್ಭುತವಾದಂತಹ ರೆಸಿಪಿಯನ್ನು ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನನ್ನದೊಂದು ರಿಕ್ವೆಸ್ಟು. ನೀವೇನಾದರೂ ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ. ಹಾಗಾಗಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಷ್ಟು ಒಂದೆಲಗ ಸೊಪ್ಪನ್ನು ತೊಳೆದುಬಿಟ್ಟು ಇಟ್ಕೊಂಡಿದ್ದೀವಿ. ಕೊಬ್ಬರಿ ಎಣ್ಣೆ, ಒಂದು ಅರ್ಧ ಚಮಚದಷ್ಟು ಪೆಪ್ಪರು, ಕಾಳುಮೆಣಸು, ಹುಣಸೆಹಣ್ಣು, ಒಂದು ಅರ್ಧ ಕಾಯಿ ತುರಿ, 1-2 ಚಮಚ ಜೀರಿಗೆ, ಒಂದು 4-5 ಬ್ಯಾಡಗಿ ಮೆಣಸಿನಕಾಯಿ ಹುರಿದಿರುವಂಥದ್ದು. ಖಾರಕ್ಕೆ ಎಷ್ಟು ಬೇಕು ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಅಮ್ಮ. ಇದಕ್ಕೆ ನಾವು ಪೆಪ್ಪರ್ ಕಾಳುಮೆಣಸನ್ನು ಹಾಕ್ತಾಯಿದ್ವಿ. ಕಾಳುಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಕೂಡ ಇದಕ್ಕೆ ಹಾಕ್ತಾ ಇದ್ದೇವೆ. ಜೀರಿಗೆ ಇವೆರಡು ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ನಾವು ಬ್ರಾಹ್ಮಿ ಎಲೆ ತುಂಬಾ ಆರೋಗ್ಯಕರವಾದ ಒಂದು ಸೂಪರ್ ನ್ಯೂಟ್ರಿಷಿಯಸ್ ಇರುವಂತಹ ಸೊಪ್ಪು ಅಂತಲೇ ಹೇಳ್ಬೋದು. ಇವಾಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಈ ಸೊಪ್ಪು ಮಂಗಳೂರು ಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ ಮತ್ತು ಕೆಲವು ಸೊಪ್ಪಿನ ಗಾಡಿಯಲ್ಲಿ ಕೂಡ ಅವೈಲೇಬಲ್ ಇದೆ. ಒಂದು 3-4 ಹಿಡಿಯಷ್ಟು ಬ್ರಾಹ್ಮಿ ಎಲೆಯನ್ನು ಹಾಕ್ಕೋಬೇಕು. ನೋಡಿ, ಇವಾಗ ಇಷ್ಟೊಂದು ಹಾಕ್ಕೊಂಡಿದ್ವಿ, ಒಂದೇ ಕ್ಷಣಕ್ಕೆ ಅದು ಶ್ರಿಂಕ್ ಕೂಡ ಆಗುತ್ತೆ. ಈ ಎಲೆ ತುಂಬ ಎಳೆದಿರೋದ್ರಿಂದ ಸ್ವಲ್ಪ ದಂಟನ್ನು ಹಾಗೆ ಇಟ್ಬಿಟ್ಟು ನಾವು ಇದು ಚಟ್ನಿಗೆ ಉಪಯೋಗಿಸ್ತಾ ಇದ್ದೇವೆ. ಸ್ವಲ್ಪ ಬಲ್ತೋಗಿರೋದು ಸೊಪ್ಪೇನಾದರೂ ಸಿಕ್ಕಿದ್ರೆ ಅದು ಸೊಪ್ಪು ಮಾತ್ರ ತೆಗೆದುಬಿಟ್ಟು ದಂಟನ್ನು ಬೇರ್ಪಡಿಸಿ ಆಮೇಲೆ ಇದನ್ನು ಈ ಪ್ರೊಸೀಜರಲ್ಲಿ ಯೂಸ್ ಮಾಡಬೇಕು. ಈ ರೀತಿಯಾಗಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇವೆ. ಈ ಫ್ರೈ ಆದ ತಕ್ಷಣ ಇದಕ್ಕೆ ನಾವು ಕಾಯಿ ತುರಿಯನ್ನು ಹಾಕ್ತಾ ಇದ್ದೇವೆ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮುಚ್ಚಿ 1-2 ನಿಮಿಷ ಬೇಯಿಸಿ ಆಮೇಲೆ ಇದಕ್ಕೆ ನಾನು ಅರ್ಧ ಕಾಯಿ ತುರಿಯನ್ನು ಹಾಕ್ತಾ ಇದ್ದಾರೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲೆಗಳು, ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಆಮೇಲೆ ನಾವು ಇದನ್ನು ಕಾಯಿ ತುರಿಯನ್ನು ಹಾಕ್ತಾ ಇರೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇವೆ. ನೋಡಿ, ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಕೊಬ್ಬರಿ ಕೂಡ, ತೆಂಗಿನಕಾಯಿ ಕೂಡ ಫ್ರೈ ಆಗಿದೆ. ಇವಾಗ ಇದನ್ನು ನಾವು ಆರಿದ ನಂತರ, ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ಇದನ್ನು ಇವಾಗ ನಾವು ಮಿಕ್ಸಿ ಮಾಡ್ಕೋಬೇಕು. ಇದು ಇವಾಗ ಚೆನ್ನಾಗಿ ಆರಿದೆ. ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೀವು ಯಾವ ಥರ ನಿಮ್ಮ ಮನೆಯಲ್ಲಿ ಬ್ರಾಹ್ಮಿ ಚಟ್ನಿಯನ್ನು ಮಾಡ್ತೀರಾ ಅಂತ ನನಗೆ ರೆಸಿಪಿ ಕೂಡ ನೀವು ಕಳಿಸ್ಬೋದು. ಕಮೆಂಟ್ಗಳ ಮೂಲಕ ಇದನ್ನು ಕಳಿಸಿ. ನೋಡಿ, ಈ ಥರ ರುಬ್ಬಿ 1-2-3 ಚಮಚ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಕೊಂಡಿದ್ದಾರೆ. ಇವಾಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ರುಚಿ ಅಂತೂ ಸೂಪರ್ ಆಗಿರುತ್ತೆ. ಇದು ಖಂಡಿತ ಟ್ರೈ ಮಾಡಿ. ಇವಾಗ ಸಾರಿನ ರೆಸಿಪಿ ಅಂದರೆ ಕಡಿಯ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇನ್ನೊಂದು ಸಾರಿನ ಬೌಲಲ್ಲಿ 2-3 ಚಮಚದಷ್ಟು ಚಟ್ನಿಯನ್ನು ಹಾಕ್ಕೊಂಡು, ನೀರೆಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ, ಅನ್ನಕ್ಕೆ ಕಲಿಸಿಕೊಳ್ಳುವ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಈ ರೀತಿಯ ನೀರು ಹಾಕಿ ಇದನ್ನು ನಾವು ಕುದಿಯೋಕ್ಕೆ ಇಡಬೇಕು. ನೋಡಿ, ಚೆನ್ನಾಗಿ ಬಾಯ್ಲ್ ಬಂದಿದೆ. ಇದಕ್ಕೆ ಒಂದು ಒಳ್ಳೆಯ ಗಮ್ ಅಂತ ಒಂದು ಒಗ್ಗರಣೆಯನ್ನು ಮಾಡಬೇಕು. ಏನಿಲ್ಲ, ಒಂದು ಕಡಾಯಿ ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ಒಗ್ಗರಣೆಯನ್ನು ಹಾಕಿದ್ದಾರೆ. ನಮ್ಮ ಸೂಪರ್ ಡಿಲಿಷಿಯಸ್ ಹೆಲ್ದಿ ಚಟ್ನಿಯ ಜೊತೆಗೆ ಸಾರು ಕೂಡ ರೆಡಿಯಾಗಿದೆ. ತುಂಬಾ ಸೂಪರಾಗಿ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಈಗ ಊಟದ ತಟ್ಟೆಯನ್ನು ಶೇರ್ ಮಾಡ್ತಾ ಇದ್ದೀವಿ. ನೋಡಿ, ಬಾಯ್ಲ್ಡ್ ರೈಸು, ಒಂದು ಕಡೆ ಪತ್ರೊಡೆ, ಇನ್ನೊಂದು ಕಡಿ ಮಾಡಿರುವಂಥದ್ದು ಮತ್ತು ಒಂದೆಲಗದ ಚಟ್ನಿ. ಇದು ಪತ್ರೊಡೆ ಜೊತೆ ಜಾಕ್ ಫ್ರೂಟ್ ಕೂಡ ತಗೊಂಡಿದ್ದಾರೆ. ಅವರ್ ಲಂಚ್ ಪ್ಲೇಟ್ ಇಸ್ ರೆಡಿ. ನನ್ನ ಈ 2 ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಮತ್ತಷ್ಟು ಆರೋಗ್ಯಕರವಾದ ರುಚಿಯಾದ ರೆಸಿಪೀಸ್ ಒಂದಿಗೆ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಬಾಯ್.